ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಹೇಗಿದೆ ಅನ್ನೋದನ್ನು ನೋಡೋಣ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ತಿಳಿದಿರುವಂತೆ ಕಳೆದ ವರ್ಷ ತುಂಬ ಕಷ್ಟ, ನಷ್ಟ, ದುಃಖ ಅನುಭವಿಸಿದ್ದೀರಿ. ಗುರುವು 6ರಿಂದ 7ಕ್ಕೆ ಬಂದಿದ್ದಾನೆ. ತುಂಬ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈ ವರ್ಷ ನಡೆಯಲು ಶುರುವಾಗುವುದು. ಮದುವೆಯಾಗದವರಿಗೆ ಮದುವೆಯಾಗುವುದು, ಎಸ್ಪೆಷಲಿ ಗಂಡು ಮಕ್ಕಳಿಗೆ. ಮಕ್ಕಳಾಗದವರಿಗೆ ಮಕ್ಕಳಾಗುವುದು. ಹೆಣ್ಣು ಮಕ್ಕಳಿಂದ ನಿಮಗೆ ಈ ವರ್ಷ ಭಾಗ್ಯ, ಗೌರವ ಸಿಗಲಿದೆ. ಆದರೆ ನೀವು ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕಾಗುತ್ತೆ. ಬರೀ ಯೋಚನೆ ಇರುವ ನಿಮಗೆ ಈ ವರ್ಷ ನಿಮ್ಮ ಯೋಚನೆಯಿಂದ ಯೋಜನೆ ಮಾಡಿದರೆ ಉತ್ತಮ. ನಿಮ್ಮ ಕನಸುಗಳೆಲ್ಲ ನನಸಾಗುವುದು. ಆದರೆ ಸ್ವಲ್ಪ ನಿಧಾನವಾಗಬಹುದು. ಬಿಸ್ನೆಸ್ನಲ್ಲಿರುವವರಿಗೆ ಒಳ್ಳೊಳ್ಳೆ ಐಡಿಯಾಗಳು ಬಂದು ದೊಡ್ಡ ಮಟ್ಟದ ವಹಿವಾಟುಗಳು ಶುರುವಾಗಲಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಆದರೆ ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲ ಥರದ ಯೋಚನೆ ಮಾಡಿ ಕಾಲಿಡುವುದು ಉತ್ತಮ. ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತದೆ. ಇತರ ನೌಕರಿಯಲ್ಲಿರುವವರಿಗೆ ಪ್ರಮೋಷನ್ ಸಿಗಲಿದೆ. ಸಮಾಜದಲ್ಲಿ ಗೌರವ ಪ್ರಾಪ್ತಿ. ಒಳ್ಳೊಳ್ಳೆ ಗೌರವಾನ್ವಿತ ವ್ಯಕ್ತಿಗಳ ಮಿತ್ರತ್ವ ನೀವು ಬೆಳೆಸುವಿರಿ. ಒಳ್ಳೆಯ ಮಾರ್ಗದರ್ಶಕರು ಸಿಕ್ಕರೆ ಈ ವರ್ಷ ನಿಮ್ಮನ್ನು ನಿಮ್ಮ ಭಾಗ್ಯ ಎಲ್ಲಿಂದ ಎಲ್ಲಿಗೋ ಕರೆದುಕೊಂಡು ಹೋಗಬಹುದು. ಸುಖ, ಸಂತೋಷ ಹೆಚ್ಚಾಗಲಿದೆ. ಇದೆಲ್ಲವೂ ಜೂನ್, ಜುಲೈ ನಂತರ ಒಳ್ಳೆಯದಾಗಲಿದೆ. ಇಷ್ಟೆಲ್ಲ ಒಳ್ಳೆಯದಿದ್ದರೂ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹತ್ತಿರದವರ, ಆತ್ಮೀಯರ ಅನಾರೋಗ್ಯದಿಂದ ನಿಮ್ಮ ಮನಸ್ಸಿಗೆ ಬೇಸರ ಬರಲಿದೆ. ಅದೇ ರೀತಿ ಅತಿ ಸುಖ, ಅತಿ ಭೋಗದ ಮೋಹದಿಂದ ಖರ್ಚು ಜಾಸ್ತಿಯಾಗಲಿದೆ. ಹಾಗೆಯೇ ಇದರಿಂದ ಗೌರವಕ್ಕೆ ಧಕ್ಕೆ ಬರುವ ಸಾಧ್ಯತೆಯೂ ಇದೆ. ಹಾಗಾಗಿ ಗುರುಬಲ ಬಂದಿದೆ ಎಂದು ಅತಿ ಆತ್ಮವಿಶ್ವಾಸ ಬೇಡ. ಅಥವಾ ಬೇರೆ ಗ್ರಹಗಳ ಗೋಚಾರಗಳನ್ನು ಮರೆಯಬಾರದು. ರಾಹು ಹಾಗೂ ಶನಿ ಒಳ್ಳೆಯ ಸ್ಥಾನದಲ್ಲಿಲ್ಲ. ನೀವು ತೀರ್ಥಯಾತ್ರೆಗಳನ್ನು ಮಾಡ್ತಾ ಇರಿ. ಒಳ್ಳೆಯ ವಿಷಯ ಕಡೆ ಫೋಕಸ್ ಜಾಸ್ತಿ ಇರಲಿ. ಇದರಿಂದಲೇ ನಿಮ್ಮ ಉಳಿದ ಗ್ರಹಗಳ ಕೆಟ್ಟ ಪರಿಣಾಮ ಕಡಿಮೆಯಾಗಲಿದೆ. ಸ್ನೇಹಿತರೆ, ಪರಿಹಾರಾರ್ಥವಾಗಿ ವೃಶ್ಚಿಕ ರಾಶಿಯವರು ಹನುಮಾನ್ ಚಾಲೀಸ ಪಠಿಸಿ, ನಾಗದೇವರಿಗೆ, ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಮಾಡಿಸಿ ಹಾಗೂ ದೇವಿ ಸ್ತುತಿ ಪಠಿಸಿ. ಸ್ನೇಹಿತರೆ, ಇನ್ನು ಮುಂದಿನ ರಾಶಿಗಳ ಗುರುಬಲ ಹೇಗಿದೆ ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.